ಫಸ್ಟ್ ಸ್ಟೆಪ್ ನೆರಿಗೆ ಹಿಡಿಯುವುದು. ನಾನು ಇವಾಗ ತೋರಿಸ್ತೀನಿ. 2 ಪೀಸ್ ಇದೆ. ಈ ಕತ್ತರಿಸಿದ 2 ಪೀಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಜೋಡಣೆ ಮಾಡ್ಕೊತೀನಿ. ನಮಗೆ ಮಿಷಿನ್ ಇಲ್ಲ ಅಂತೇಳಿ ಕಲಿಯೋದ್ ಬಿಡೋದಕ್ಕಿಂತ ತಲೆ ಸುಜಿ ಏನ್ ಹೇಳಕ್ಕೂ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಹೇಳ್ರಿ? ಈಗ ನಾನು ಇಲ್ಲಿ ಜೋಡಣೆಯನ್ನ ಮಾಡ್ಕೊಂತೀನಿ. ಸಣ್ಣ ಸೂಜಿಗೆ ಎಲ್ಲ ಸೂಜಿ ದಪ್ಪ ನೋಡ್ರಿ. ಈ ತರ ಫಾಸ್ಟ್ ಆಗಿ ಹೊಲಿಗೆಯನ್ನ ಹಾಕೋದನ್ನ ಕಲಿಬೇಕು. ಹಿಂದಿನವರೆಲ್ಲ ಕೈಯಿಂದನೇ ಹೊಲಿತಿದ್ರು ಅಂತ ಹೇಳಿದ್ನಲ್ಲ. ಇದು ಒಟ್ಟು ಜೋಡಣೆ ಮಾಡ್ಕೊಂಡಾಯ್ತು. ಈಗ ನಾನು ನೆರಿಗೆಗೆ ಹೋಗೋದಿಲ್ಲ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋಗ್ಬೇಕು. ನರಿಗಳನ್ನ ಈ ತರ 1 ಇಂಚಿಗೆ ಇದು ಸೈಡ್ ಪ್ಲೇಟ್ ತೋರಿಸ್ತಾ ಇರೋದು. ಸೈಡ್ ಪ್ಲೇಟ್ ನಿಮಗೆ ನರಿಗೆಗಳನ್ನ ಕಲಿಬೇಕಂದ್ರೆ ನೀವು ಬೇರೆ ಬೇಕಂತಂದ್ರೆ ನಾನು ನರಿಗೆಗಳನ್ನ ಯಾವ ತರ ನರಿಗೆಗಳು ಬರ್ತಾವು, ಯಾವ ತರ ನಾನು ಜೋಡಣೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊತೀನಿ. ನೋಡ್ತಿದ್ದೀರಾ ಯಾವ ತರ ಪ್ಲೇಟ್ ತಂದಿರ ಅಂತ ನೋಡ್ತಿದ್ದೀರಾ? ಈಸಿ. ನೀವು ಕಲ್ತ್ರೆ ಬಹಳ ಈಸಿಯಾಗಿ ಹೊಲಿಬಹುದು. ನೋಡ್ರಿ ಈ ತರ ಜಲ್ದಿಗಳು ಕಾಣ್ತವ.
ಈಗ ಇದು ನನಗೆ ಫುಲ್ ಆಯ್ತು. ಇದು ನಾಳೆ ನಿಮಗೆ ಯಾರಾದ್ರೂ ಮಾಡ್ತೀರಾ? ಈಗ ಈ ತರ ಒಂದು ಭಾಗ ಬಂತು ನೋಡ್ರಿ. ಮಷೀನ್ ಇಲ್ಲದೆ ಕೈಯಿಂದನೇ ಯಾವ ತರ ನಾವು ರೆಡಿ ಮಾಡ್ಬೋದಂತ. ಎಲ್ಲದಕ್ಕೂ ಮಿಷಿನೇ ಬೇಕಾದ್ರೆ ಆಗಲ್ಲ, ಸಿಗೋದಿಲ್ಲ. ಸೊ ಕೈಯಿಂದ ಮಾಡ್ಬೋದಲ್ಲ, ಚಿಕ್ಕ ಚಿಕ್ಕ ಗೊಂಬೆಗಳಿಗೆ ಹಾಕ್ಲಿಕ್ಕೆ. ಈಗ ನಾವು ತಳಭಾಗನ ಫೋಲ್ಡ್ ಮಾಡಿ ಹೊಲ್ಕೊಂತೀವಿ. ನೋಡ್ರಿ, ಈಗ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಕೆಳಗೆ ಹೊಲ್ಬೇಕಾದ್ರೆ. ಹಿಂಗಿರ್ಕೋಬೇಕು, ಕೈಯಾಗೆ ಗ್ರಿಪ್ ಸಿಗುತ್ತೆ, ಇಲ್ಲಾಂದ್ರೆ ಗ್ರಿಪ್ ಸಿಗಲ್ಲ. ನೋಡ್ರಿ, ಈ ತರ ಎಮ್ಮಿಂಗ್ ಸ್ಟಿಚ್ ಅನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇದು ಕೈಯಿಂದ ಹೊಲಿತಕ್ಕಂಥದ್ದಾಗಿರೋದ್ರಿಂದ ನಾನು ಎಮ್ಮಿಂಗ್ ಸ್ಟಿಚ್ ಅನ್ನು ಕೊಡ್ತೀನಿ. ಮಿಷಿನ್ ಆಗಿ ಹೊಲಿಬೇಕಂದ್ರೆ ನಾವು ಡೈರೆಕ್ಟ್ ಆಗಿ ಮಿಷಿನ್ ಹೊಲಿಯನ್ನು ಕೊಡಬಹುದು. ನೋಡ್ರಿ, ಹುಡುಗಿಯರಾಗಿ ನಾವು ಕಲಿಬೇಕನ್ನೋ ಆಸಕ್ತಿ ನಿಮಗೆ ಜಾಸ್ತಿ ಬೇಕು. ಆದರೆ ಮಕ್ಕಳಲ್ಲಿ ಈ ಇದು ಅವ್ನು ಹುಡುಗ ಆದರೂ ತಂದಾನೆ ನಾನು ಮಾಡ್ಬೇಕು ಅನ್ನೋದು ಆ ಒಂದು ಅಭ್ಯಾಸ ನಿಮ್ಗೆ ಇರಬೇಕಪ್ಪ. ನಿಮ್ಮ ಮಕ್ಕಳು ನಾಳೆ ಎಲ್ಲ ತೂಸ್ಕೊಂಡು ಹೋಗೋದು ನೀವೇ ಮಾಡ್ತಾರಲ್ಲ. ರೊಕ್ಕ ಇಲ್ಲಂದ್ರೆ ಹೆಂಗೆಲ್ಲ ಮಾಡಿ ದುಡ್ಕೋಬೇಕಲ್ಲ, ದುಡ್ಕೊಳಕ್ಕೆ ದಾರಿ ಮಾಡ್ಕೋಬೇಕಾ? ಇವತ್ತು ಒಂದು ಬ್ಲೌಸ್ ಹೊಲಿಯಕ್ಕೆ ಎಷ್ಟು ರೇಟ್ ಇದೆ? 250 300 ರೂಪಾಯಿ ಇದೆ. ಮಾತಾಡಬೇಕು ದಾರ ಪಡಿಸಿಟ್ಕೊಂಡ್ರೆ ಒಂಚೂರು
ಏನು ಅದಕ್ಕೆ ನೀವು ಬೇಸಿಕ್ ಸ್ಟಿಚಸ್ಸನ್ನು ಕಲಿಬೇಕು. ಬೇಸಿಕ್ ಸ್ಟಿಚಸ್ ಕಲಿತ್ರೆ ನೀವು ಒಳಗಡೆಗಳನ್ನು ಎಲ್ಲವನ್ನು ಕಲಿತು ಹಾಕಿಕೊಡ್ತೀವಿ. ಇಲ್ಲ ಅಂದರೆ ಯಾವುದು ಫಸ್ಟ್ ಸ್ಟೆಪ್ ಏನು ಮಾಡ್ಕೋಬೇಕು? ನೆರಿಗೆ ಹೇಳ್ಕೋಬೇಕು. ಸೆಕೆಂಡ್ ಸ್ಟೆಪ್ಪು ತಳಭಾಗ ಫೋಲ್ಡ್ ಮಾಡಬೇಕು. ಈಗ ನಾವು ಏನಾಗಿದೆ, ಈಗ 2 ಸ್ಟೆಪ್ ಆಗಿದೆ ಅಲ್ವಾ, ಮುಗಿತಾ ಬಂತು. 3ನೇ ಸ್ಟೆಪ್ ಏನು ಮಾಡೋಣ? ಬೆಲ್ಟನ್ನು ಒಂದು ಸೈಡ್ ಹೊಲ್ಕೊಂಡು ನೆಕ್ಸ್ಟ್ ಒಂದು ಸೈಡ್ಗೆ ಇದನ್ನ ಏನು ಮಾಡೋಣ, ತೆಗೆದ್ಬಿಡೋಣ ದಾರನ. ಈಗ ನೋಡಿ ತಳಭಾಗದ ಫೋಲ್ಡಿಂಗು ಆಯಿತು. ಈಗ ಒಂದು ಸೈಡ್ ಏನು ಮಾಡ್ಬೇಕು, ನಾವು ಇದನ್ನ ಫೋಲ್ಡ್ ಮಾಡ್ಕೋಬೇಕು.
ಬೆಲ್ಟಿನ ಒಂದು ಭಾಗನ ನಾವು ಹೊಂದ್ಬಿಟ್ಟು ಕೊನೆಗೆ ಏನು ಮಾಡಬೇಕು, ಇದನ್ನ ಎಳೆಗಳಿಗೆ ಇನ್ನೊಂದು ಭಾಗನ ಜಾಯಿಂಟ್ ಮಾಡ್ಕೋಬೇಕು. ಅದನ್ನು ಇದೇ ಥರನೇ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಏನು ಸ್ಟೆಪ್ ಹೇಳ್ರಿ? ಸ್ಟೆಪ್ ಏನು? ಆಮೇಲೆ ತಳಭಾಗದ ಫೋಲ್ಡಿಂಗ್ ಮಡಿಕೆ. ಸ್ಟೆಪ್ 3 ಬೆಲ್ಟಿನ ಒಂದು ಭಾಗ ಹೊಲಿಯುವುದು. ಸ್ಟೆಪ್ 4 ಈ ಬೆಲ್ಟಿನ ಎರಡು ಭಾಗದ ಒಂದು ಸೈಡ್ ಹೊರೆ ಹಾಕ್ತಿದ್ರು. ತುದಿ ಭಾಗ, ಬೆಲ್ಟಿನ ತುದಿ ಭಾಗ, ಬೆಲ್ಟಿನ ಎರಡು ಭಾಗ ಏನ್ ಮಾಡ್ಬೇಕು? ಮಡಚಿ ಹೊಲಿಬೇಕು. ಹೊಲಿಯಬೇಕು, ಆಯ್ತಾ? ಸ್ಟೆಪ್ 5 ಏನು ಮಾಡಬೇಕು? ನೆರಿಗೆ ಮತ್ತು ಬೆಲ್ಟ್ ಅನ್ನ ಸೇರಿಸಬೇಕು ಮತ್ತು ಬೆಲ್ಟ್ ಅನ್ನ ಸೇರಿಸಬೇಕು. ಸೇರಿಸಿ ಹೊಲಿಯಬೇಕು. ಈಗ ನಾನು ಎರಡು ಸೈಡ್ ಅಂದ್ರೆ ಈ ಸೈಡ್ ಇಲ್ಲಿ ಕುಳಿ ಬರ್ಬಾರ್ದಲ್ಲ ಬೆಲ್ಟಿಗೆ, ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ನಾವೇನ್ ಮಾಡ್ತೀವಿ, ಈಗ ಹೊಲಿಯಬೇಕು. ಇದನ್ನ ಡಬಲ್ ಫೋಲ್ಡಿಂಗ್ ಮಾಡೋದು, ಸಿಂಗಲ್ ಫೋಲ್ಡಿಂಗ್ ಅಲ್ಲ. ಈಗ ನಾನು ಮೇಲ್ ಮಾಡಿಸಿದ್ದಲ್ಲ ಸಿಂಗಲ್ ಫೋಲ್ಡಿಂಗ್ ಮಾಡಿದ್ದೀನಿ, ಇದು ಡಬಲ್ ಫೋಲ್ಡಿಂಗ್ ಮಾಡೋದು. ಯಾಕಂದ್ರೆ ಕುಳಿ ಸೀದಾ ಒಳಭಾಗದಲ್ಲಿ ಮಡಿಕೆ ಹೋಗುತ್ತೆ. ನೋಡಿ, ಎಲ್ಲಿ ಸಿಂಗಲ್ ಫೋಲ್ಡಿಂಗು, ಎಲ್ಲಿ ಡಬಲ್ ಫೋಲ್ಡಿಂಗು, ಹೆಂಗೆ ಅನ್ನೋದು ನೀವು ತಿಳ್ಕೋಬೇಕಾಗುತ್ತೆ. ನಾವು ಹೊಲಿಬೇಕಾದ್ರೆ ಈ ನೆರೆಗಳು ಸರಿ ಕುಂದುತ್ತಾವಿಲ್ಲ ಸರಿಯಾಗಿ ಅಂತಂದೇಳಿ ಫಸ್ಟ್ ಟೆಸ್ಟ್ ಮಾಡ್ಕೋಬೇಕು. ಆಯ್ತಾ? ಟೆಸ್ಟ್ ಮಾಡ್ಕೊಂಡು ಹೊಲಿಗೆ ಹಾಕಬೇಕು. ಯಾಕಂದ್ರೆ ಇದನ್ನ ನಾನು ಚಿಕ್ಕದಾಗಿ ನಿಮಗೆ ತೋರಿಸ್ಲಿಕ್ಕೆ ಸಲುವಾಗಿ ನಾನು ಇದು ಮಾಡ್ತಾ ಇರೋದು, ಹೊಲಿತಾ ಇರೋದು.
ಈಗ ಎರಡು ಬದಿಗೂ ಹೊಲಿಗೆ ಈಗ ಎರಡು ಬದಿಗೂ ಹೊಲಿಗೆ ರೆಡಿ ಆಯ್ತು ನೋಡ್ರಿ. ಫಿನಿಶಿಂಗ್ ಈಗ ಆಗ್ತದಾ? ಆಗಿದ್ದಲ್ಲ ಸೂಜಿ ಹಾಕಲಿಲ್ಲ. ಎರಡು ಸೈಡ್ ಹೊಲಿಗೆ ಹಾಕಿದ್ದಾರೆ. ಇವಾಗ ನಾನು ನೆರಿಗೆಯನ್ನು ಜೋಡಣೆ ಮಾಡ್ತೀನಿ. ನೋಡ್ರಿ, ನೆರಿಗೆನ ಈ ತರ ಇಟ್ಕೋಬೇಕು. ಇಲ್ಲಿ ನೆರಿಗೆ ಬೆಲ್ಟಿನ ಒಂದು ಭಾಗ ಮತ್ತು ನೆರಿಗೆ ಭಾಗ ಎರಡನ್ನೂ ನಾವು ಜೋಡಿಸ್ತಾ ಇದ್ದೀವಿ.
ಈಗ ಇದು ಒಂದು ಭಾಗ ಮುಗೀತು. ನೆಕ್ಸ್ಟ್ ಏನು ಮಾಡೋದು? ನೋಡ್ರಿ, ಇದು ಬೆಲ್ಟ್ ಕಂಪ್ಲೀಟ್ ಆಗ್ತಾ ಬಂತು. ನೆಕ್ಸ್ಟ್ ಸ್ಟೆಪ್ ಏನು? ಜಾಯಿಂಟ್ ಮಾಡಬೇಕು. ನರಿಗೆ ಮತ್ತೆ ಎರಡು ಸೈಡು ಸೈಡ್ ಐತಲ್ಲ, ಸೈಡ್ ಜಾಯಿಂಟ್ ಮಾಡಬೇಕು. ನೋಡಿ, ಇಲ್ಲಿ ಹೆಚ್ಚು ಕಡೆ ಬರುತ್ತಾ? ಇಲ್ಲ ನೋಡಿ, ಹೌದಾ? ಕರೆಕ್ಟ್ ಬಂದೈತೆ. ಹಾಗೆ ನಮ್ ಕಟ್ಟಿಂಗ್ ಕರೆಕ್ಟ್ ಆಗಿತ್ತಂದ್ರೆ ಹೊಲಿಗೆನೂ ನೀಟಾಗಿ ಬರ್ತದೆ. ಎಷ್ಟು ಫೋಲ್ಡಿಂಗ್ ಮಾಡಬೇಕು, ಎಷ್ಟು ಬೆಲ್ಟ್ ಹಾಕೊಳ್ಬೇಕು ಅಂತ ಕರೆಕ್ಟ್ ಆಗಿದ್ರೆ ಕರೆಕ್ಟಾಗಿ ಇಲ್ಲಿ ಒತ್ತು ಬರುತ್ತೆ. ಈಗ ನಾನು ಇದನ್ನ ಜೋಡಣೆ ಮಾಡ್ತೀನಿ. ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಅರ್ಥ ಆಗೈತಾ? ಇದು ಹತ್ತತ್ರ ಹೊಲಿಗೆ ಹಾಕ್ಬೇಕು. ಆ್ಯಕ್ಚುಲಿ ನಾನು ಇಲ್ಲಿ ಸ್ವಲ್ಪ ದೂರದೂರನೇ ಹಾಕಿದ್ದೀನಿ, ಯಾಕೆಂದರೆ ಟೈಮ್ ಆಗಲ್ಲ ನಿಮಗೆ ತೋರಿಸ್ಬೇಕಂತ. ನಿಮಗೆ ಚಟುವಟಿಕೆ ಏನಂದ್ರೆ ಈ ಚಟುವಟಿಕೆ ಏನು ಗೊತ್ತಾ? ಅಕ್ಟೋಬರಿಂದ ಈ ಸ್ಕರ್ಟ್ ರೆಡಿ ಮಾಡಿಕೊಂಡು ನೀವು ಹಚ್ಚಬೇಕು. ಇದಕ್ಕೆ ಲಾಡಿನಾದ್ರೂ ಹಾಕ್ಬೋದು, ಬೆಲ್ಟ್ ಆದ್ರೂ ಹಾಕ್ಬೋದು, ಇಲ್ಲ ಅಂದ್ರೆ ಉಕ್ಸಾದ್ರೂ ಹಾಕ್ಬೋದು, ಅವ್ರವ್ರ ಇಷ್ಟ. ನೋಡ್ರಿ, ನಮ್ಮ ಹತ್ರ ಮಿಷಿನ್ ಇಲ್ಲ ಅಂತ ಹೇಳಿ ನಾವು ತಲೆಯಲ್ಲಿ ಬಿಡೋಕ್ಕಿಂತ ನಾವು ಒಲೆ ಮೆಥಡ್ ಅನ್ನ ಕಲ್ತ್ಕೊಂಡ್ರೆ ಸಾಕು. ಎಲ್ಲಾದ್ರೂ ಮಿಷಿನ್ ಸಿಕ್ಕಾಗ ನಾವು ಕಲ್ತ್ಕೊಂಡಾಗೆ ಅಂತ ಅವಕಾಶ ಸಿಕ್ಕಾಗ ನಾವು ಅದನ್ನ ರೆಡಿ ಮಾಡ್ಕೋಬಹುದು. ನೋಡ್ರಿ, ರೆಡಿಮೇಡ್ ಡ್ರೆಸ್ಸೇ ಬಂದಂಗೆ ಬಂದತೆ. ಇಲ್ಲಿ ಉಕ್ಸು, ಬೆಲ್ಟ್ ಅಥವಾ ಏನಾದ್ರು ಲಾಡಿ ಮೂರನ್ನು ಯಾವ್ದಾದ್ರು ಒಂದು ಯೂಸ್ ಮಾಡ್ಬೋದು. ಅವರವರ ಇಚ್ಛೆ, ಹೆಂಗ ಇದು ಮಾಡ್ಬೇಕಂತ ಅಂತಾರ ಆ ಥರ. ನೋಡ್ರಿ ಎಷ್ಟು ಲುಕ್ ಆಗಿದೆ. ಕೈಯಿಂದ ಜಾಕೆಟ್ ಮಾಡಿಸ್ತೀವಿ. ಇನ್ನೊಂದು ಕ್ಲಾಸ್ನಾಗೆ ಜಾಕೆಟ್ ಮಾಡಿಸ್ತೀವಿ. ನಿಮಗೆ ಏನು ಸಿಲೆಬಸ್ ಇದೆ ಭಾಳ ಏನಿಲ್ಲ ನಿಮಗೆ. ನೋಡಿ ಎಷ್ಟು ಲುಕ್ ಆಯ್ತಲ್ಲ. ನೀವು ಇದನ್ನ ಇಷ್ಟೇ ಸೈಜ್ ಒಂದು ನಿಮ್ಮ ಜೆರಾಕ್ಸ್ ಪ್ರತಿ ಇರ್ತದಲ್ಲ ಅದರಲ್ಲಿ ಇದನ್ನ ಒಂದು ಕಟ್ಟಿಂಗ್, ಪೇಪರ್ ಕಟ್ಟಿಂಗ್ ಒಂದು, ಇದು ಒಂದು ಚಟುವಟಿಕೆ. ಯಾವ ತಿಂಗಳದು? ನವೆಂಬರ್ ತಿಂಗಳ ಚಟುವಟಿಕೆ. ನೀವು ಇದ್ರದ್ದು ಹೊಲಿಗೆ ಮತ್ತೆ ಕಟ್ಟಿಂಗು ಅದ್ರದ್ದು ಎಕ್ಸ್ಪ್ಲೇಷನ್ನು ನೀವೊಂದು ಚಟುವಟಿಕೆ ಪ್ರಾಜೆಕ್ಟ್ ಅವ್ರಿಗೆ ಇರಬೇಕು 5 ಅಂಕಗಳಿಗೆ. ಅರ್ಥ ಆಯ್ತಲ್ಲ? ಇದು ನೀವೇ ಕೈಯಿಂದನೇ ಹೊಲಿದೆ, ಮಷಿನ್ ಏನು ಬೇಡ, ಕೈಯಿಂದ ಆರಾಮ್ ಹೊಲಿಬೋದಲ್ವಾ? ತೋರಿಸಿ ಎಷ್ಟೊತ್ತಿ ಹೊಲಿಯಕ್ಕೆ ನಿಮ್ಮ ಕಣ್ಣಿಗೆ ತೋರಿಸೋದಲ್ಲ, ಬಿಟ್ಬಿಟ್ಟು ಹೋಗ್ತೀನಲ್ವಾ? ಅದಕ್ಕೆ ನೋಡ್ರಿ ಹೇಳ್ಬಿಡುದ ನೀವು ಚಟುವಟಿಕೆ ಇದನ್ನ ಮಾಡ್ಕೊಂಡ್ಬರ್ಬೇಕು. ಓಕೆನಾ? ನೀವು
ಚಿಕ್ಕದೊಂದು ಬಟ್ಟೆ ತಗೊಳ್ರಿ, ಅದನ್ನ 2 ಪೀಸ್ ಮಾಡ್ಕೊಳ್ರಿ. ಕೆಳಭಾಗ ಹೆಂಗ್ ನಾನು ಹೇಳಿದ ಆ ಥರ 2 ಕಟ್ ಮಾಡ್ಕೊಂಡ್ರೆ ನೋಡಿ, ನೀವು ಫಿನಿಶಿಂಗ್ ಎಷ್ಟು ನೀಟಾಗಿ ಬರುತ್ತೆ. ಎಲ್ಲರೂ ಒಂದು ಸ್ವಲ್ಪ ಇದೈತಾ? ಇದನ್ನ ದೂರ ಹಾಕಿದ್ದೀನಿ ಬೇಗ ನಿಮಗೆ ತೋರಿಸ್ಬೇಕನ್ನೋ ದೃಷ್ಟಿಯಿಂದ. ಇಲ್ಲಾಂದ್ರೆ ಇನ್ನೊಂದು ಬೇಗ ನಿಮಗೆ ಇದು ಮಾಡ್ಬೋದಾಗಿತ್ತು. ಸಣ್ಣದಾಗಿ ಬಂದರೆ ಹೊಲಿಗೆ ಸಹಿತ ಕಾಣಿಸಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕಂತ ಹೇಳಿ ದೂರ ಹೊಲಿಯಕ್ಕಿತ್ತು. ಚಿಕ್ಕ ಹೊಲಿಗೆ ಹಾಕಿದ್ರೆ ಬ್ಯಾಕ್ ಸ್ಟಿಚ್ ಅಂತ ಹೇಳ್ಬಿಟ್ಟಿರಲ್ಲ, ಅದನ್ನ ಹಾಕ್ತೀನಿ. ಬ್ಯಾಕ್ ಸ್ಟಿಚ್ಗೆ ಸೀರೆ ಸೇಮ್ ಬರೇ ಮಷಿನ್ ಹೊಲಿಗೆ ಬರ್ತದೆ. ಹತ್ತತ್ರ ಹಾಕೋದು ಹೋದ್ರೆ ಮಿಷಿನ್ ಎಲ್ಲಿ ಗೊತ್ತೇ ಆಗಲ್ಲ. ಮಿಷಿನ್ ಹೋದ್ರೆ ನೀಟಾಗಿ ಬರುತ್ತೆ.